ಗಡ 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 ಗುಡು 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 ಗಡ 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 ಅಡುಗಿ ಸುಭದ್ರ ಗುಡು 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 ಹುಡುಗುವ ರುದ್ರ ಮಡ ಮಡ ಮಡಮ ಮರುಗ ಭದ್ರ ಗದ ಗದ ಗದಗ ಅಗಿಸುವ ರುದ್ರ 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 ವೀರಭದ್ರ ವೀರಭದ್ರ. ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಅಂದ್ರ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಸ್ಟಾರ್ಟ್ ಮಾಡತ್ತೀವಿ ನೋಡ್ರಿ ಇಲ್ಲಿ ನಾವಂತ್ರು ಇವತ್ತ ತವೇರ ತರ್ಸೇವಿ. ಯಾಕಪ್ಪ ಅಂತಂದ್ರ ನಾವು ತವೇರ ತಗೊಂಡ ಇದ್ರೊಳಗಿಂದ ತೆವಿ ಇಟ್ಟು ಅದ್ರೊಳಗ ಅನ್ನ ಚಪಾತಿ ಎಲ್ಲಾ ಮಾಡ್ಕೊಂಡ್ ತಿನ್ಬೇಕಂತ ಏನಿಲ್ಲ. ಯಾಕಂದ್ರ ನಾವ್ ಇವತ್ತ ಊರಿಗೆ ಹೊಂಟೇವಿ. ಎಲ್ಲಪ್ಪ ಅಂತಂದ್ರ ನಮ್ಮೂರ್ ಜಾತ್ರೆಗೆ ಹೊಂಟೇವ್ ನಾವು. ಸೊ ಬರ್ರಿ ನೀವು ನಮ್ಮೂರಿಗೆ, ನಮ್ಮೂರ ಜಾತ್ರೆ ಹೆಂಗ್ ಮಾಡ್ತೇವೆ ಅನ್ನೋದನ್ನ ತೋರಿಸ್ತಾನಂತ. ಫಸ್ಟ್ ಟೈಮ್ ನಾನು ಇವತ್ತ ತೇರ್ ಹೇಳೋದನ್ನ ನೋಡಾಮದೇನೆ. ನಮ್ಮೂರ್ ತೇರ, ನಮ್ ಹಿರಣ್ಣನ್ ತೇರ್ ನೋಡಾಕ್ ಹೊಂಟೇವಿ. ಬರ್ರಿ ಹೋಗೋನು. ಲಡ್ ಹೆಂಗಿತ್ತಂದ್ರ ಇವತ್ತಿನ ಡೇ ಒಳಗೆ ಏನೇನೆಲ್ಲ ಆಕೈತಿ ನೋಡೋಣಂತ. ನಡ್ರಿಪ್ಪ ತರ್ಸರಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಅನ್ನ ರೇಟ್ರಿ ಲಿಂಬುವನ್ನ ಹೊಡೋಣ. ಶ್ರೀ ಗಜಾನನ್ ಮಹಾರಾಜ್ ಕಿ ಜೈ. ಗಣಪತಿ ಬಪ್ಪ. ನಡ್ರಿ ಹೋಗೋನು. ನೋಡ್ರಿ ಇಲ್ಲಿ ಇಬ್ರು, ಹಿಂದೆ 3 ಮಂದಿ, ನಡಕ್ 3 ಮಂದಿ, ಮುಂದೆ ನಾವೊಬ್ಬ ರಾಜಾಗತ್ತೆ ಆರಾಮ್ ಕೂತ ನೋಡ್ರಪ್ಪ. ಇವತ್ತ ಏನ್ ಮಾಡತಾಳಕ್ಕೆ? ಅಲ್ಲೇ ಜಯರಿ ವಿಠಲ ಸಾಂಗಿಗೂ ಡಾನ್ಸ್ ಮಾಡ್ತಾಳಕ್ಕೆ. ಬಾರಿಪ್ಪ ಮತ್ ಮಗಳ ಅಪ್ಪ ಡಾನ್ಸ್. स्वामी कांसाती ಎಲ್ಲ ಸ್ವಾಮಿ ನಮಸ್ಕಾರ. ಅಲ್ಲಿ ಬಂದ್ರಿ ಮತ್ತ ಈಗ ಮುನ್ನೋಳಿ ಆಗತ್ತ ನೋಡ್ರಿ ಸರ್. ಈ ಮುನ್ನೋಳಿ ಬಾಜುಕನ ಒಂದು ಗ್ರ್ಯಾಂಡ್ ಹೋಟೆಲ್ ಅಂತ ಐತಿ. ಇಲ್ಲಿ ನಾಷ್ಟ ಮಾಡಕ್ ನಿಂತೇವಿ ಈಗ ಫಸ್ಟ್ ಕ್ಲಾಸ್. ನಾನು ಏನಿ ಪುರಿ ಹೇಳ್ಯಾರಿ, ನಮ್ಮ ಮಮ್ಮಿನೂ ಇಡ್ಲಿ ಹೇಳ್ಯಾರ. ನಿಮ್ದು ದೋಸೆ ಬರ್ಬೇಕ. ಬಂದ್ಮೇಲೆ ಎಲ್ಲಾರು ನಾಷ್ಟ ಮಾಡ್ಕೊಂಡ ಮುಂದೆ ಹೋಗೋಣ. ಅಲ್ಲೇನೇ ಜೊತೆ ಗಿಡ ಹೆಂಗದ ನೋಡ್ರಿ. ಇವೆಲ್ಲ ಒಳಗಿನ, ಇಲ್ಲಿ ಹೊರಗಿದ್ದು ಎಲ್ಲ ಹಸರದಾವ, ಒಳಗಿನ ಎಲ್ಲ ಒಣಗ್ಯಾವ. ಸಾಗವಾಣಿದ ಕಟ್ಟಿದ್ರೆ ಮುತ್ತಲಿ ಗಿಡ ಇರ್ಬೇಕದ. ಇದು ನನ್ನ ಊರು. ನೀವು ಯಾರೇ ಆಗಿರಿ, ಯಾವ ಊರಾಗರ ಇರ್ರಿ, ಆದ್ರ ನಿಮ್ಮ ಊರಿಗೆ ಅಂದ್ರ ನಮ್ಮ ಸ್ವಂತ ಊರಿಗೆ ಹೋದಾಗ ಬರುವಂತ ಖುಷಿ ಎಷ್ಟೇ ದುಡ್ಡು ಕೊಟ್ರು ಸಿಗೋದಿಲ್ಲ ನೋಡ್ರಿ. ಬರ್ರಿ, ನಿಮ್ಮೆಲ್ಲರಿಗೂ ನನ್ನ ಊರಿಗೆ ಹದಲಿಗೆ ಸ್ವಾಗತ, ಸುಸ್ವಾಗತ. ನೋಡ್ರಪ್ಪ ನಮ್ಮ ಮನೆ ಬಂತು. ತಂಬತ್ತದ ಈ ಕಡೆ. ಹಾ ಆರಾಮ್ರಿ? ಆರಾಮಪ್ಪ. ಹಾ ಆರಾಮದ. ಪಾಪ ನೋಡ್ರಿ ನಮ್ಮ ಪಾಪ 2 ದಿವಸ. ಆರಾಮದ? ನಮ್ಮ ಅಂಟಿ ಬಂದ. ಆಂಟಿ ಆರಾಮದೇವ? ಹಾ ಆರಾಮದೇವ. ನೀವು? ನಾವು ಆರಾಮದೇವ ನೋಡುವ. ಕುಂದ್ರಿ, ನಾವು ಬರ್ತೀವಿ.
ನಾವೇನ್ ತೇರ್ನಾಗ ಕುಂಡ್ರ ನೆನ್ಸು ಮಾತಿ ನಾವ್ ತೇರ್ನಾಗ ಅಲ್ಲ, ನೀವು ತೇರ್ನ್ಯಾರು ಬಡಿಗ್ಯಾರ ನೀವು ಇಲ್ಲ, ನಾವೇ ಬದಾಮ್ಯಾರ. ಹಂಗಂದ್ರೆ ನಾವಿದ್ರೇನ ನಮ್ ಬೀಗ್ರಿದ್ರೇನ ಎಲ್ಲಾ ಒಂದೇ ಬಿಡುವ. ಎಷ್ಟಾದ್ರೂ ನಮ್ಮ ಅಪ್ಪನ ತಂಗಿ ನೀನ. ಯಾರಂತಿದ್ರ ಗಂಡ ಮಗ ನಾನ ನಂದು ಮತ್ ಕೂಡಿಸಿ ಹೇಳ್ಬೇಕ್ ನೀನ. ಏ ನೋಡಪ್ಪ, ನೀನ್ ಕನ್ನಡ ನ್ಯೂಸ್ ಪೇಪರ್ ಬೇಡ ನಂಗಿಲ್ಲ, ಇಂಗ್ಲಿಷ್ ನ್ಯೂಸ್ ಪೇಪರ್ ಬೇಡ. ಏ ಕನ್ನಡ ನ್ಯೂಸ್ ಪೇಪರ್ ಕೊಡಪ್ಪ, ಅದನ್ನ ತೆಗಿಯೋ ನಿಮ್ ತಮ್ಮಂದ. ವಿಜಯ್ ಕರ್ನಾಟಕ. ವಿಜಯ್ ಇಲ್ಲಲ್ಲ, ಎಲ್ಲದನ್ ವಿಜು. ಬೆಂಗಳೂರ್ಗ ಏನ ವಿಜು? ಹಾ ಚಲೋ ಆತ. ನೋಡ್ರಿ ಇಲ್ಲಿ ನಮ್ ದೊಡ್ಡಮಾರು ಕಾಯಿ ಹಚ್ಕೊಂಡ್ ಕೂತಾರ ಮನ್ಯಾಗನ. ಸ್ವತ ಬೀಗ್ರಿಗೆಲ್ಲ ರೊಕ್ಕ, ನಮ್ ಮನೆಯವ್ರಿಗೆಲ್ಲ ಫ್ರೀ. ಅತ್ತಿ 1000 ರೂಪಾಯಿ ಒಂದ್ ಏನಿದೆ ಇಟ್ಟ ಕಾಯಿ. ಹಾ ಎಲ್ಲಾರು ಕಾಯಿ ಓಯ್ ಟಪ ಟಪ ಹೊಡ್ಯೋದನ್ನ ಹಿಂಗ ಸಾಲ ಹಚ್ಚಿ ನಿಂತ. ಏನ್ರಿ ಸದ್ದವ್ರ ಏನ್ ನೋಡಾಕತ್ತೀರಿ? ಅಲ್ಲ ಜಾತ್ರೆ ಬಳಿ ಜೋರ. ಬೇಕಂತಾನೆ ನೋಡ್ರಿ ನಮ್ ಸ್ಪರ್ಶ ಫಸ್ಟ್ ಬಳಿ ಇಡಿಸ್ಕೊಳ್ಳೋದಲ್ಲ ಬಾಳ ಸಮಯ ತಗೊಳತ್ತಿ ಸಾಕ ಶೈನಿಂಗ್ ಐತಲ್ಲ ಏನ್ ಮಾಡಕತ್ತೀರಿ ಎಲ್ಲಾರು ಹೆಣ್ಮಕ್ಳು ಸೇರಿ? ಅಲ್ಲಿದ್ದವ್ರು ಎಲ್ಲಾರು ಒಳಗ್ ಓಡಿ ಬಂದಿರಲ್ಲ. ನಮ್ ಶ್ವೇತನ್ ತೆಲಿ ಚಂದ ಆತಲ್ಲ ಈಗ. ಆಗ ಕಡ್ಡೆ ಬಾವ ಆಗಿತ್ತು. ನಿಮ್ ವೈನಿ ಎಲ್ಲಿ ಕೂತಾರ? ನಮ್ಮ ವೈನಿ ಎಲ್ಲಿ ಕೂತಾರ? ಇಲ್ಲಿ ಬಂದಾರ. ಆಗ ನಿದ್ದೆ ಬಂದ ಮಕ್ಕೊಂಡಾರ, ತೆಲ್ಗು ಮಿಲ್ಲಾರ ಬಾಟ್ಲಿ ಇಟ್ಕೊಂಡ್ ಮಕ್ಕೊಂಡಾರ ನೋಡ್ರಿ ಈಗ. ಅತ್ತಿ ಸಿಗ್ತಾಳ್ತವ ಮಾಮ. ಹಾಕೊಡ್ಲಿ ನಿಮ್ಗೂ ರೊಟ್ಟಿ ಮಾತ್ರ 20 ರೂಪಾಯಿ ಬಜಿ ತಿನ್ನಿಸಿ 1000 ರೂಪಾಯಿ ಹಾಕ್ಸಿನ. ಶ್ವೇತವ್ರ ಬರ್ರಿ, ಎಲ್ಲಾರು ಮುಂದ್ ದೇವಸ್ಥಾನಕ್ಕೆ ಹೋಗಕ್ ಅಲ್ಲಿ ಹೋಗಿ ನಿಂತಾರ ರೆಡಿ ಆಗಿ. ನೀವ್ ಇನ್ನೇ ಇಲ್ಲೇ ಬಾಳ ಐತಿ. ಬರೀ ಫಸ್ಟ್ ದ್ಯಾಮವ್ವನ ದರ್ಶನ ತಗೊಂಡ್ ಬರೋಣ ಅಂತ ನಡ್ರಿ, ಆಮೇಲೆ ಮತ್ತ ಈರಣ್ಣ ಹೋಗೋಣ ನಡ್ರಿ. ಅದ್ನೇನ್ ಪೂರಾ ಪ್ಯಾಕ ಮಾಡ್ಬಿಟ್ಟೆ ಅಲ್ಲ? ಬಿಸಿಲ ಪಡದೆ ಮೇಲೆ ಏನೇದು? ಹೌದು, ದ್ಯಾಮವ್ಗ ಹೋಗ್ ಬಂದ್ರನ? ಹಾ ಬರ್ರಿ ಬರ್ರಿ. ಆರಾಮದ್ರ ದೊಡ್ಡಪ್ಪ? ಮಮ್ಮಾರ ಆರಾಮ್ರಿ? ಅಜ್ಜ ದೊಡ್ಡ ಅಜ್ಜ ಮಮ್ಮಾರ ಆರಾಮ್ರಿ? ನೋಡ್ರಿ ಇಲ್ಲ ನಮ್ ಸಬ್ಸ್ಕ್ರೈಬರ್ ಸಿಕ್ಕಾರ, ಫೋಟೋನು ಆತೀಗ ಶ್ವೇತಾ ಅವರನ್ನ ಮಾತಾಡ್ಸಕತ್ತಾರ. ಈ ದೇವಸ್ಥಾನಕ್ಕ 300ಕ್ಕೂ ಅಧಿಕ ವರ್ಷದ ಇತಿಹಾಸ ಐತಿ ಅಂತ ನ್ಯೂಸ್ ಪೇಪರ್ ಒಳಗ ಬಂದಿತ್ತು ನೋಡ್ರಿ. ಆದ್ರ ಈ ದೇವಸ್ಥಾನ ಅದಕ್ಕೂ ಬಹಳ ಹಳೆಯದು ಅಂತ ನನಗನಸ್ತೈತಿ. ಈ ದೇವಸ್ಥಾನದ ಇತಿಹಾಸನ್ನ ಒಂದ್ಸತಿ ಮೆಲಕ್ ಹಾಕೊಂಡ್ ಬಂದ್ರ ನೀವು ಕೂಡ ಆಶ್ಚರ್ಯ ಆಗುವಂತ ಕೆಲ ಸಂಗತಿಗಳದಾವ್ ನೋಡ್ರಿ. ಟಿಪ್ಪು ಸುಲ್ತಾನ 1784ರಾಗ ದಾಳಿ ಮಾಡ್ತಾನ. ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಮೇಲೂ ದಾಳಿ ನಡೆಸಿ ಅಲ್ಲಿರುವ ಬಂಗಾರ ಬೆಳ್ಳಿ ಬೆಲೆ ಬಾಳುವ ಸಂಪತ್ತನ್ನ ದೋಚಬಹುದಂತೇಳಿ ಮುನ್ಸೂಚನೆಯಿಂದ ಹಿರಿಯರು ಗ್ರಾಮದ ಹೊರವಲಯದ ಜಮೀನಿನಲ್ಲಿ ಶ್ರೀ ವೀರಭದ್ರೇಶ್ವರ ಮೂರ್ತಿಯನ್ನ ಮುಚ್ಚಿಡ್ತಾರೆ. ತದನಂತರ ಎಷ್ಟೇ ಹುಡುಕಾಡಿದ್ರು ಮೂರ್ತಿ ಇಂದಿಗೂ ಸಿಗಲಿಲ್ಲ. ಆದ್ರ ಕೆಲ ವರ್ಷದ ನಂತರ ಸಾಲಿಗ್ರಾಮದ ರೂಪದಲ್ಲಿ
ಬೇರೆ ಜಮೀನಿನ್ಯಾಗ ವೀರಭದ್ರೇಶ್ವರ ಮೂರ್ತಿ ದೊರಿತೈತಿ. ಅಂದಿನಿಂದ ಇಂದಿನವರೆಗೂ ನಾವೆಲ್ಲರೂ ನಮ್ಮ ಗ್ರಾಮದವ್ರ ನಮ್ಮ ಮನೆ ದೇವ್ರ ಅಂತ ಹೇಳಿ ಶ್ರೀ ವೀರಭದ್ರ ದೇವ್ರನ್ನ ಆರಾಧಿಸ್ಕೊಂತ ಬಂದೇವ್ ನೋಡ್ರಿ. ಇದು ನಮ್ಮೂರಿನ ಸಣ್ಣ ಇತಿಹಾಸ. ಎಲ್ಲದ ಶ್ವೇತಾ? ಅಲ್ಲದ ನೋಡ್ದ ನೀನ್ ಹಿಂದ ನನ್ ಮುಂದದಾಳ ಯವ್ವ ಇಲ್ಲಿ ನಿಂತ ಹಾಯ್ ಮಾಡಕತ್ತ ಮತ್ತಕ್ಕೆ ಎಲ್ಲದ ನನ್ನ ನೋಡ್ ನಮ್ಮ ಅಣ್ಣ ನಂಗೆ ಹಿಂದಿಂದ ಬಂದ. ಶ್ವೇತವ್ರೆ ಇಷ್ಟ ಸಲ ಬಂದಿರಿ ಹಿರಣ್ಣನ ಗುಡಿಗೆ. ಯಾವತ್ತರ ಇಷ್ಟು ಗದ್ಲ ನೋಡ್ಯಾರ? ಇವತ್ತು ಜಾತ್ರೆ ಐತಿ, ಅದಕ್ಕೆ ಇಷ್ಟು ಗದ್ಲ ಐತಿ. ನಡ್ರಿ ದರ್ಶನ ಮಾಡ್ಕೊಂಡ್ ಬರೋಣ. ನೋಡ್ರಿ ನಮ್ಮ ಸ್ಪರ್ಶ ಅವರು ರಜ್ಜಾನ್ ಕಡೆ ಆರಾಮ ಅದಾಳ. ಸ್ಪರ್ಶ ಸ್ಪರ್ಶು ಹಾಯ್. ಹಾ ಹೊಡಿ ಶ್ವೇತ, ಗಂಟೆ ಹೊಡಿ. ಅಲ್ಲ ಬಾರ್ಸಿದಪ್ಪ ಒಟ್ಟ. ದರ್ಶನ ಅಂತೂ ಮಸ್ತ್ ಆತ, ಗದ್ಲು ಭಾಳ ಐತಿ. ನಡ್ರಿ ದರ್ಶನ ಮಾಡ್ಕೊಂಡ್ರಿ ಹೋಗೋಣ. ನಡ್ರಿ ನೋಡ್ರಿ ನಾ ಫುಲ್ ಬೇವ್ತೇನೆ ಲಿಟ್ರಲಿ. ಬಡತನದ ನಿರ್ಮೂಲನೆಗೆ ಶಿಕ್ಷಣ ಒಂದೇ ದಾರಿ. ಬಡತನವನ್ನ ನಮ್ಮ ಭಾರತ ದೇಶದಿಂದ ಓಡಿಸಬೇಕಂತಂದ್ರ ಪ್ರತಿಯೊಬ್ಬರು ಶಿಕ್ಷಣ ಅನ್ನೋದನ್ನ ಪಡ್ಕೊಳ್ಳೇಬೇಕು. ಕಲಿಯೋ ಟೈಮ್ನ್ಯಾಗ ಕಲಿಬೇಕು, ಮಜಾ ಮಾಡೋ ಟೈಮ್ನ್ಯಾಗ ಮಜಾ ಮಾಡಬೇಕು, ಮಸ್ತಿ ಮಾಡೋ ಟೈಮ್ನ್ಯಾಗ ಮಸ್ತಿ ಮಾಡಬೇಕು. ಯಾವುದನ್ನು ನೀವು ಹಿಂದ ಮುಂದ ಮಾಡಿಬಿಟ್ರಿ ಅಂತಂದ್ರ ನಿಮ್ಮ ಜೀವನ ಬಡತನದಾಗ ಉಳಿದು ಬಿಡ್ತೈತಿ. ಬಡತನವನ್ನ ಹೋಗಲಾಡಿಸ್ಬೇಕಂದ್ರ ಶಿಕ್ಷಣ ಒಂದ ದಾರಿ. ಶಿಕ್ಷಣ ಪಡ್ಕೋರಿ, ಚಲೋ ಉದ್ಯೋಗನ ಪಡ್ಕೋರಿ, ನಿಮ್ಮ ಬಡತನನ ನೀವ ನಿರ್ಮೂಲನೆ ಮಾಡ್ಕೋಬೇಕು. ಇಲ್ಲಿ ಯಾರ್ಯಾರಿಗೂ ಆಗೋದಿಲ್ಲ. ಇದು ಕಹಿಯಾದ ಸತ್ಯ ನೋಡ್ರಿ. ಶ್ವೇತಾ, ಪ್ರಿಯಾನ್ ಕಾಲ್ ಸುಡಾತಾಳ ಅಂತ ಆಕೆ ನೀನ್ ಎತ್ಕೋತಾಳ ಅಂತ. ಇಲ್ಲ ಸಣ್ಣವ್ರು ದೊಡ್ಡವ್ರನ್ನ ಎತ್ಕೋಬೇಕು. ನಾನ ಮನೇನ ಎತ್ಕೋತೇನೆ, ಆಮೇಲೆ ನನ್ ನೀ ಎತ್ಕೋಬೇಕು. ಹಾ ಬಾ ಮತ್ ಸುಮ್ಮ ಪ್ರಸಾದ ಅಂದ್ರೆ ಏನು? ಆ ದೇವಸ್ಥಾನದ ಸನ್ನಿಧಿಯಲ್ಲಿ ಸಿಗುವಂತಹ ಒಂದು ಅಮೃತ. ಇದನ್ನ ನಾವು ಬೆಲೆ ಕೊಟ್ಟು ಕೊಂಡ್ಕೊಳಕ ಆಗೋದಿಲ್ಲ ನೋಡ್ರಿ. ಯಾರ ನಶೀಬೊಳಗೆ ಈ ಪ್ರಸಾದ ಸಿಗಬೇಕು ಅಂತ ಬರ್ದಿರುತ್ತೋ ಅವರಿಗೆ ಮಾತ್ರ ಇದು ಸಿಗತೈತಿ. ಎಲ್ಲದಕ್ಕೂ ಪುಣ್ಯ ಮಾಡಿರ್ಬೇಕು ನೋಡ್ರಿ. ಅದಕ್ಕ ಒಂದು ಮಾತು ಹೇಳ್ಬೇಕಂತ ಅನ್ಸಾಕತೈತಿ, ಹೇಳ್ತೇನಿ ಕೇಳ್ರಿ. ನಿಮ್ಮ ಕೈಯಿಂದ ಯಾರಿಗೂ ಸಹಾಯ ಮಾಡಕ್ ಆಗ್ಲಿಲ್ಲ ಅಂದ್ರೂ ಅಷ್ಟೊತ್ತು ಕೆಟ್ಟದ್ದನ್ನಂತ್ರು ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ಚಲೋ ಕೆಲಸ ಮಾಡಿದ್ರ ಮಾತ್ರ ನಿಮಗ ಪುಣ್ಯ ಸಿಗತೈತಿ. ಮತ್ತ ಪುಣ್ಯ ಇದ್ರನ ನೋಡ್ರಿ ಪುಣ್ಯಕ್ಕೆ ತಕ್ಕಂಗ ಫಲ ಪ್ರಸಾದ ಎಲ್ಲಾ ಸಿಗತೈತಿ. ನೋಡ್ರಿ ನಮ್ಮ ವೈನಿ, ನಮ್ಮ ಮಮ್ಮಿ, ಅಪೇಕ್ಷಾ ಇಲ್ಲ ಆಕಾಂಕ್ಷ, ಸ್ಪರ್ಶ, ಅಣ್ಣ, ಪಪ್ಪ ಎಲ್ಲರೂ ಆರಾಮ್ಸೆ ಊಟ ಮಾಡತಾರಲ್ಲೇ. ನಾವು ಇಲ್ಲೇ ಬಂದ್ಬಿಟ್ವಿ ಈಗ. ನೋಡ್ರಿ ಜಾತ್ರೆ ಪ್ರಸಾದ ಹೆಂಗ್ ಮಾಡ್ಯಾರ. ಹುಗ್ಗಿ ಹಾ ಇದು ಸಾರಲ್ರಿ? ಸಾರ್ ನೋಡ್ರಿ. ಅನ್ನದ್ರಿ? ಅನ್ನದ ಅಲ್ಲೇ ದಬ್ರಿ ಅದಾವ ನೋಡ್ರಿ, ಅಲ್ಲೆಲ್ಲ ಮಾಡ್ಯಾರ. ನೋಡ್ರಿ ನಮ್ಮ ಊರಾಗ ಇಷ್ಟ ಚಂದ ಜಾತ್ರೆ ಮಾಡ್ಯಾರ. ಬರೀ ಪ್ರಸಾದಕ್ಕೆಲ್ಲ ನಾವು ಜನರು ನೀವ ಏನ್ರಿ ಎಲ್ಲ ಅಡ್ಗೆ ಮಾಡಿದ್ರಿ? ನೋಡ್ರಿ ಇವ್ರ ಎಲ್ಲಾರು ಸೇರಿ ಅಡ್ಗೆ ಮಾಡ್ಯಾರ. ಫಸ್ಟ್ ಕ್ಲಾಸ್ ಆಗೈತಿ. ಊಟ ಮಾಡಿದ್ವಿ ನಾವು, ಪ್ರಸಾದ ತಗೊಂಡ್ವಿ. ಚಲೋ ಆಗೈತ್ರಿ. ಹಾ ರೀ, ಸದರ್ ಸಬ್ಸ್ಕ್ರೈಬರ್ಸ್ ಬಂದಾರ ನೋಡ್ರಿ. ಥ್ಯಾಂಕ್ಸ್ ರೀ. ಆರಾಮ್ ರೀ? ಹಾ ರೀ, ಬೆಳಗಾಂ ರೀ. ಬಂದಿದ್ರ ಹಾ ರೀ. ಊಟ ರೀ? ಊಟ ಅವಲಕ್ಕಿ ಆಗೈತ್ರಿ. ಈಗ ಓವರ್ ಎಕ್ಸ್ಪೋಸ್ ಆತನ್? ಹಾ ರೀ. ಹೌದೇನ್ರಿ? ಹಾ ನಿಮ್ಮ ಮಗ? ಹೌದೌದು ಬಂದಿರ್ತೇನ್ರಿ ಅವಾಗ ನಾನು ಅವಾಗ ಬಂದಿರ್ತೇನೆ ನಿಮ್ಮ ಮನೆಗೆ. ಈಗ ನಿಮ್ಮ ಮನೆಗೆ 3ನೇ ಸಲ 4ನೇ ಸಲ ಬಂದಿದ್ರಿ. ನಮ್ಮ ಅಣ್ಣ ರೀ. ಹಾಂ ಹೀರೋ ಒಂದ್ ಮಗಳು ವ್ಯಾಪಾರ ಆಗೈತೆ ಅಂತ ನೆನಪಿಟ್ಟಾರ ಅವ್ರು. ಮಗಳು ವ್ಯಾಪಾರ ಮಾಡ್ಬೇಕು, ಅವಂಗಾರ ಮಾಡ್ಬೇಕು, ನಿಮ್ಗಾರ ಮಾಡ್ಬೇಕು.
ಅಲ್ಲ ನಿಮಗ್ ಮಾಡಿದ್ರು ಇವ್ರಿಗೆ ಬಿಟ್ಟು ಕೊಡ್ಬೇಕಾ? ಮತ್ತೆ ಇವ್ರು ಸಿಟ್ ಮಾಡ್ಕೋರಲ್ರಿ. ಆ ಮುದುಕಾಗ ಮಾಡಿದ್ರ ಸುಮ್ಮನೆ ಇರ್ತಾರೆ. ಹೆಂಗೈತದ ಏನದ ಮೆಂತೆ ಹಾಕಿ ಹಿಂಗ್ ಮಾಡವ ಇಲ್ಲಿ ಭಾಳ ಲೋ ಲೈಟ್ ಐತಿ, ಅದಕ್ಕೆ ನಾವು ಅಪರೇಚರ್ ಜಾಸ್ತಿ ಇಟ್ಟೇವೆ. ಸ್ವಲ್ಪ ಫುಟೇಜಸ್ ಶೇಕ್ ಬರ್ಬೋದು, ಅಡ್ಜಸ್ಟ್ ಮಾಡ್ಕೊಂಡು ನೋಡ್ರಿ. ನಮ್ಮ ಮನೆ ಹೆಂಗೈತೆ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಎಲ್ಲಿ ಹೋಗಿದ್ಲಕ್ಕಿ? ಅಲ್ಲಿ ಒಳಗ್ ಹೋಗಿ ಹುಣ್ಸಿಟ್ ಹಾಕೊಟ್ಟಿದ್ರಲ್ಲ ಅವ್ರ ವಾಪಸ್ ಇಸ್ಕೊಂಬಂದ್ಲು ಹೋಗಿ. ಚೊನು ಚಾನ್ ಐತಿ. ಹೆಂಗೈತಿ? ಹೆಂಗೈತಿ? ಮಸ್ತ್ ಮಸ್ತ್ ಮಸ್ತ್. ಬಾ ತಿನ್ಬೇಡಪ್ಪ ಬಿಸ್ಲಾಗ. ನೋಡ್ರಿ ಇಲ್ಲಿ ಎಲ್ಲಾರನು ಕುಂಡ್ರಿಸಿ ಫೋಟೋಸ್ ತೆಗ್ಯಾತನ ನನಗ. ನಮ್ಮ ಮನಿ ಒಳಗ ಎಷ್ಟು ಚಂದ ಐತೆ ನಮ್ಮ ಮನಿ ಮತ್ತು ನಮ್ಮ ಫ್ಯಾಮಿಲಿ ಅನ್ನೋದನ್ನ ಬಡ ಬಡ ಕಮೆಂಟ್ ಮಾಡಿ ತಿಳಿಸ್ರಪ್ಪ. ಹಿಡ್ಕೊಂಡ್ರಿ ನೋಡ್ರಿ ಎಷ್ಟು ಧೈರ್ಯದ ಮೇಲೆ ಹಿಡ್ಕೊಂಡಾರ. ನೋಡ್ರಿ ಇವ್ರ ನಮ್ಮ ಹೊಲ ಮಾಡ್ತಾರ ಗೌಡ್ರ. ನಿಮ್ ಮನಿ ಭಾಳ ಚಂದ ಐತ್ರಿ ಗೌಡ್ರ, ನಿಮ್ ಮನಿ ಭಾಳ ಚಂದ ಐತ್ರಿ. ಕಟ್ಗಿ ಮನಿ ಭಾಳ ತಂಪೈತ್ರಿ. ಹಾ ರೀ. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡುವಂತ ಸನ್ನಿವೇಶ ಬಂತು ನೋಡ್ರಿ. ಯಾಕಂದ್ರ ವ್ಲಾಗ್ ಬಹಳ ದೊಡ್ಡದಾಗಿತ್ತು. ವ್ಲಾಗ್ ಬಹಳ ದೊಡ್ಡದಾಗೈತೆ ಅನ್ನೋ ವಿಷಯಕ್ಕ ವ್ಲಾಗ್ ಒಳಗ ಒಂದು ಅಲ್ಪ ವಿರಾಮ ಕೊಡಾಕತೇನಿ. ನಾಳೆ ಅಂತೂ ವ್ಲಾಗ್ ನೋಡೋದನ್ನ ಮಿಸ್ ಮಾಡ್ಕೊಳಕೋ ಹೋಗ್ಬೇಡ್ರಿ. ಯಾಕಂದ್ರ ನಮ್ಮೂರಿನ ಹೊಸ ತೇರ್ ಎಳೆಯೋ ವಿಡಿಯೋಸ್ನ ಹಾಕಾಕತೇನಿ ನಾನು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ನಾಳೆ ವ್ಲಾಗ್ ಅನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ನಾನು ಇಲ್ಲೇ ಎಂಡ್ ಮಾಡಕತ್ತೀನಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.